ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ನಿಲ್ಸ. ತಾಳಿ ಕಟ್ಟೋಕ್ ಮುಂಚೆ ಮಾತಾಡಿದ ವ್ಯವಹಾರದಂಗೆ ಕೊಡೋದನ್ ಕೊಡ್ದೆ ಅದ್ ಹೆಂಗೋ ತಾಳಿ ಕಟ್ಟಿಸ್ತೀಯಾ? ಬೀಗ್ರೆ, ಹಣ ಕೊಡ್ತೀನಿ ಅಂದವರು ಯಾಕೋ ಇನ್ನೂ ಬರ್ಲಿಲ್ಲ. ಹೇಗಾದ್ರೂ ಮಾಡಿ ಇನ್ನೊಂದು ವಾರದಲ್ಲಿ ನಿಮ್ ಹಣ ಕೊಟ್ಬಿಡ್ತೀನಿ. 1 ವಾರ ಅಲ್ಲ, 1 ಗಂಟೆ ತಡ ಮಾಡಿದ್ರೆ ಈ ಮದುವೆ ನಡೆಯಕ್ಕಿಲ್ಲ. ಏನಮ್ಮ, ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ. ಈ ನನ್ ಮಗಳ ಮದ್ವೆ ನಿಂತೋಯ್ತು ಅಂದ್ರೆ ಅವಳ ಭವಿಷ್ಯನೇ ಸರ್ವನಾಶ ಆಗೋಗುತ್ತಮ್ಮ. ನಿಮ್ ಕಾಗೆ ಪುರಾಣ ನಮಗ್ ಬೇಡ. ನಮ್ ಮಗನ್ನ ಓದಿಸ್ಬೇಕಾದ್ರೆ ಎಷ್ಟು ಸಾವಿರ ಹಣ ಸುರಿದಿದೀವಿ ಗೊತ್ತಾ? ನಿಮ್ ಮಗಳು ನಮ್ ಮನೆಗ್ ಬಂದ್ ಸೇರಿದ್ರೆ ನಾವು ಸಾಯೋ ತನಕ ಅನ್ನ ಹಾಕೋದಿಲ್ಲ. ನೀವ್ ಕೇಳಿದ ವರದಕ್ಷಿಣೆ ಹಣನ ಹೇಗಾದ್ರೂ ಮಾಡಿ 1 ವಾರದಲ್ಲಿ ಕೊಟ್ಬಿಡ್ತೀವಿ. ನೀವು ಕೊಟ್ಮೇಲೆ ಅವನು ಕಟ್ತಾನ ತಾಳಿನ. ಬೀಗ್ರೆ, ಅಪ್ಪ ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲಪ್ಪ. ಮುಚ್ಚ ಬಾಯಿ. ಕೊಡ್ತಾರೆ. ಎಲ್ಲ ಮುಗ್ದೋದ್ಮೇಲೆ ಆಗ್ತಾರೆ 3 ನಾಮನ. ಬೀಗ್ರೆ ಬೀಗ್ರೆ ಅಯ್ಯೋ, ಬೀಗ್ರೆ, ದಯವಿಟ್ಟು ನಿಮ್ ಕ್ಷಮಿಸಿ, ಕಾಲಿಗೆ ನನ್ನ ಮಾತು ಕಟ್ತೀನಿ, ನನ್ನ ಮಗನ ಇನ್ನೊಂದು ವಾರದಲ್ಲಿ ಮದುವೆ ಹಣ ಹೇಗಾರು ಕೊಟ್ಬಿಡ್ತೀನಿ. ನಿಂತ್ಕೊಳ್ಳಿ. ಕೇವಲ ವರದಕ್ಷಿಣೆಗೋಸ್ಕರ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡ್ತಾ ಇದ್ದೀರಾ? ನಿಮಗ್ ದುಡ್ಡು ತಾನೇ ಬೇಕು, ತಗೊಳ್ಳಿ. ಅಮ್ಮ ಅಮ್ಮ, ನೀವು ನಮಗೋಸ್ಕರ ಇದನ್ನೆಲ್ಲ. ರಾಮಣ್ಣವ್ರೆ, ರಕ್ತ ಹಂಚ್ಕೊಂಡ್ರೇನೆ ಅಕ್ಕ ತಂಗಿರ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ಮನುಷ್ಯತ್ವ. ತಗೊಳ್ಳಿ, ನಡೀರಿ. ಯಾರಾದ್ರೂ ಕಿಡ್ನಿ ಕಿತ್ಕೊಂಡು ಹೋಗ್ಬಿಟ್ರೇನಪ್ಪ? ಇಲ್ಲ. ಮತ್ತೆ ಹೊಟ್ಟೆ ಏನಾದ್ರೂ ನೋವುತ್ತೇನಪ್ಪ? ಮತ್ತೆ ಎದೆ ನೋವುತ್ತೇನಪ್ಪ? ಇಲ್ಲ. ಓ, ಅದೇನ್ ಕೂದೇನು ಹೋಗ ಅಂತ ಬಾಯ್ಬಿಟ್ಟು ಹೇಳಯ್ಯ. ಪಿತಾಜಿ, ಹೊಟ್ಟೆ ಹಸಿವಾಗ್ತಾ ಇದೆ ಪಿತಾಜಿ. ಇನ್ನು 10 ನಿಮಿಷದಲ್ಲಿ ಊಟ ಮಾಡ್ಲಿಲ್ಲ ಅಂತಂದ್ರೆ ನನ್ ಪ್ರಾಣ ಗೊತ್ತಿ ಕಟ್ಟಾಗುತ್ತೆ ಪಿತಾಜಿ. ಅಯ್ಯೋ, ಇಷ್ಟೊತ್ತಾದ್ರೂ ಯಾತಕಪ್ಪ ಊಟ ಮಾಡ್ಲಿಲ್ಲ? ನೀನ್ ಯಾರಾದ್ರೂ ಬೈದ್ರೇನಪ್ಪ? ಇಲ್ಲ ಪಿತಾಜಿ. ಯಾರಾದ್ರೂ ನಿನ್ ಊಟಕ್ಕೆ ಇಟ್ಕೊಡಲ್ಲ ಅಂದ್ರೇನಪ್ಪ? ಇಲ್ಲ ಪಿತಾಜಿ. ಮತ್ ಯಾತಕ್ ಕೃಷ್ಣ ಊಟ ಮಾಡ್ಲಿಲ್ಲ? ಇನ್ನು ಬೆಲ್ಲು ಹೊಡಿಲಿಲ್ವೇ ಪಿತಾಜಿ? ಬೆಲ್ಲು ಹೊಡಿಯಕ್ಕಿಂತ ಮುಂಚೆ ತಟ್ಟೆ ತಗೊಂಡು ಕೂತ್ಕೊಂಡ್ರೆ ಸೊಂಟದಲ್ಲಿರೋ ಬೆಲ್ಟ್ ಬಿಚ್ಕೊಂಡು ಇಟ್ಟಾಸ್ಕೊಂಡು ಹೊಡಿತಾರೆ ಪಿತಾಜಿ ಪೊಲೀಸ್ನವರು. ಕೃಷ್ಣ, ನಾನೇನಪ್ಪ ದ್ರೋಹ ಮಾಡಿದೆ ನಿನ್ಗೆ? ಏನು ಇಲ್ಲ ಪಿತಾಜಿ. ಮಗನೇ, ನಿನ್ನ ಸಾಯಿಸ್ಬಿಡ್ತೀನಿ. ಜೈಲು ಮೂಡಿದ ಮನೆ ಮೂಡಿಗೆ ಬಂದು ಊಟ ಮಾಡಿ ಬಾರೋ. ಮರ ಮುಟ್ಟಿಸ್ಕೊ, ಇನ್ನು ಬೆಲ್ಲು ಹೊಡಿಲಿಲ್ವೇ? ಅಯ್ಯೋ ನನ್ನ ಮಗನೇ, ನೀನ್ ರಾತ್ರಿ ಎಲ್ಲ ಜೈಲು ತಟ್ಟೆ ಗಂಟೆ, ಜೈಲು ತಟ್ಟೆ ಗಂಟೆ ಅಂತ ಕನ್ವರ್ಸ್ತಾ ಇದ್ದಿದ್ದನ್ ಕೇಳಿ ಕೇಳಿ ಎಷ್ಟೇ ಆಗ್ಲಿ ನಿಮ್ಮ ಅಪ್ಪ ಅಲ್ವಾ ನಾನು ಆಗ್ಲಿ ಆಲ್ರೆಡಿ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀನಿ. ತಗೋ. ಮೋಹಿನಿ, ಯಾಕೆ ಅಯ್ಯೋ, ನಾನ್ ಮಾತ್ರ ಅಲ್ವೇ? ಅಲ್ಲೋಡು, ಈ ಟ್ಯಾಕ್ಸಿ ಡ್ರೈವರ್ ಅವಸ್ಥೆ ನೋಡಿ ಇಡೀ ಊರೇ ನಗ್ಬೇಕು. ಹಾಗ್ ಮಾಡ್ತೀನಿ. ಏನೇ ನಿನ್ ಪ್ಲಾನು? ಸಸ್ಪೆನ್ಸ್. ನಾನು ಹೋಗ್ತೀನಿ, ನನ್ನ ಆಟೋಲ್ ಫಾಲೋ ಮಾಡಿ. ನಮಸ್ಕಾರ ರೀ. ಏನ್ರಿ, ನಿಮಗ್ ಶಾಕ್ ಹೊಡಿಲಿಲ್ವಾ? ತೇರಿ ಜಂಪರ್ ಮೇ ಬಂಪರ್. ಶಾಕ್ ಹೊಡಿಯಕ್ ಏನ್ ಕರೆಂಟಾ ಇಲ್ಲ ಜನರೇಟರಾ? ಅದು ಹಾಗಲ್ಲ ರೀ. ಇನ್ ಹೇಗ್ರಿ? ಅದು ನಾನು ಮರ್ಯಾದೆನ ಕೊಟ್ಟು ಮರ್ಯಾದೆ ತಗೊಂತಿದ್ದೀನಲ್ಲ, ಅದಕ್ಕೆ. ಸಂತೋಷ. ಏನ್ ವಿಷಯ? ಆವತ್ತು ನೀವು ವಾರ್ಡನ್ ಹತ್ರ ಹೇಳಿ ನಮಗ್ ಬುದ್ಧಿ ಕಲಿಸ್ದೆ ಹೋಗಿದ್ದಿದ್ರೆ ನಾವು ಮಜಾ ಮಾಡ್ಕೊಂಡು ನಮ್ ಭವಿಷ್ಯನೇ ಹಾಳು ಮಾಡ್ಕೋತಾ ಇದ್ವಿ. ನೀವು ನಮ್ಮ ಕಣ್ಣು ತೆರೆಸಿದ ದೇವರು ರೀ. ತುಂಬಾ ಓವರ್ ಆಕ್ಟಿಂಗ್ ಬೇಡ. ಇಲ್ಲಿ ಬಂದ್ ಉದ್ದೇಶ ಏನ್ ಹೇಳು? ಲೇಟ್ ಆಯ್ತು, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಕಾಲೇಜ್ಗೆ ಡ್ರಾಪ್ ಮಾಡ್ತೀರಾ ಅಂತ. ಟ್ಯಾಕ್ಸಿ ಇರೋದೇ ಡ್ರಾಪ್ ಮಾಡೋದಕ್ಕೆ. ಮೀಟರ್ ಚಾರ್ಜ್ ಕೊಡಂಗಿದ್ರೆ ಯಾವ ಕತ್ತನ್ ಬೇಕಾದ್ರೂ ಡ್ರಾಪ್ ಮಾಡ್ತೀನಿ. ನಾನು ದುಡ್ಡು ಕೊಟ್ಬಿಡ್ತೀನಿ. ಹಾಗಾದ್ರೆ ನಡಿಕತ್ತೆ. ಮೀಟರ್ ತಿರುಗಿಸಿ. ಆ ಟ್ಯಾಕ್ಸಿ ಫಾಲೋ ಮಾಡಿ. ಎಲ್ಲೋ ಹರ್ಟ್ ಸೌಂಡ್ ಬಂತಲ್ಲ? ಏನ್ರಿ ಅದು? ಡಬಲ್ ಮೀನಿಂಗ್ ಡೈಲಾಗು? ನಂದು ಏನಿದ್ರು ಸಿಂಗಲ್ ಮೀನಿಂಗು. ಡಬಲ್ ಮೀನಿಂಗ್ ಇಲ್ವೇ ಇಲ್ಲ. ಟ್ಯಾಕ್ಸಿ ನಂದು, ಸೀಟ್ ನಂದು. ಎಲ್ಲಿ ನನ್ ಮೇಲೆ ಕೋಪಕ್ಕೆ ಸೀಟ್ ಹೊರದಿ ಅಂತ ನೋಡಿದೆ. ಹತ್ತೇರಿ ಜಂಪರ್ ಮೇ ಬಂಪರ್. ಹಿಂದೆ ಕೂತ್ಕೊಂಡು ಏನೋ ಚಿಲ್ಲರೆ ಕೆಲಸ ಮಾಡ್ತಾರಾಗಿದೆ. ಚಿಲ್ಲರೆ ಕೆಲಸ ಅಲ್ಲ, ತೋರಿಸ್ತೀನಿ. ಯಾಕೆ ಪಟಾಡ್ಕೋತಾ ಇದ್ಯಾ? ಡ್ಯೂಟಿಗೆ ಬರಲ್ವಲ್ಲ ನೀನು? ಸುಮ್ಮನೆ. ಏನಮ್ಮ, ಏನಾಯ್ತು? ಇವ್ ನನ್ನ ಟ್ಯಾಕ್ಸಿ
ಎಳ್ಕೊಂಡ್ಬಂದು ನನ್ನ ಬಟ್ಟೆ ಎಲ್ಲ ಹರಿದಾಕಿ ಎಲ್ಲೆಲ್ಲೋ ಮುಟ್ಟಿ ಏನೇನೋ ಮಾಡಿ ನನ್ನ ರೇಪ್ ಮಾಡಕ್ ಪ್ರಯತ್ನ ಮಾಡ್ತಿದ್ದ ಸರ್. ಇಲ್ಲಿ ನೋಡಿ ಬೇಕಾದ್ರೆ ಇಲ್ಲಿ ನೋಡಿ ಸರ್. ಏನ್ರಿ ಹಾಗ್ ಜಲ್ ಸುರ್ಸ್ಕೊಂಡ್ ನೋಡ್ತಿದ್ದೀರಾ? ನೀನೇ ಹೇಳ್ತಿಲ್ಲಮ್ಮ ನೋಡಿ ನೋಡಿ ಅಂತ. ನೋಡಕ್ ನಿಮ್ಗೇನ್ ಹೆಂಡತಿ ಇಲ್ವಾ? ಇದಾಳೆ 5ನೇ ಹೆರಿಗೆಗೆ ತವ್ರ ಮನೆಗೆ ಹೋಗಿದ್ದಾಳೆ. ಏನ್ ಶಿವ ಗಲಾಟೆ? ಏನಿಲ್ಲ ಒಂದ್ ನಿಮಿಷ. ಸರ್ ಇವನನ್ನ ಸುಮ್ನೆ ಬಿಡಬಾರ್ದು ಸರ್. ಬಟ್ಟೆ ಬಿಚ್ಚಿ ಅವಮಾನ ಮಾಡಿ ರೋಡಲ್ಲಿ ಮೆರವಣಿಗೆ ಮಾಡ್ಬೇಕು. ಸರ್ ಒಂದ್ ನಿಮಿಷ, ನಾ ಹೇಳ್ತೀನಿ. ನನ್ ಕೈಯಿಂದ ಅವಳ ಬಟ್ಟೆನ ಹರಿದಿದ್ರೆ ನನ್ ಕೈಲಿ ಮೆತ್ಕೊಂಡ್ರೆ ಆಯಿಲ್ ಅವಳ ಬಟ್ಟೆ ಮೇಲೆ ಇರ್ಬೇಕಲ್ವಾ? ನೋಡಿ ಸರ್, ಅವಳ ಬಟ್ಟೆ ಎಷ್ಟು ನೀಟಾಗಿದೆ. ನನ್ ಕೈ ನೋಡಿ ಸರ್. ಸರ್ ಇವನ್ ಮಾತ್ ನಂಬೇಡಿ ಸರ್. ಇವನ್ ಇವಾಗ ಕೈಗೆ ಆಯಿಲ್ ಹಾಕೊಂಡು ನಾಟಕ ಆಡ್ತಿದ್ದಾನೆ. ಹತ್ತೇರಿ ಜಂಪರ್ ಮೇ ಬಂಪರ್. ಏನು ನನ್ ಬಾಡಿಲಿ ಆಯಿಲ್ ವೆಲ್ಲಿದೆ, ಅದನ್ನ ಡಿಗ್ ಮಾಡಿ ಕೈಲಿ ಮೆತ್ಕೊಂಡಿದ್ದೀನಿ. ಸರ್ ಇವ್ರ ಮಾತು ಬದಲಾಯಿಸ್ತಿದ್ದಾನೆ. ನಿನ್ ಡೋಂಗಿ ಮಾತಲ್ಲ ನನ್ನ ಹತ್ರ ನಡೆಯೋದಿಲ್ಲಮ್ಮ. ಶಿವು ಎಂತ ಹುಡುಗ ಅಂತ ನನ್ ಚೆನ್ನಾಗ್ ಗೊತ್ತು. ನಿನ್ ನಾಟಕನ ಇವತ್ತ ಕೊನೆ ಮಾಡು. ಹೊರಡು. ಸಾರಿ ಸರ್, ಬರ್ತೀನಿ ಸರ್. ಹೋಗ್ಬಿಟ್ ಬಾಮ್ಮ. ಒಂದ್ ನಿಮಿಷ ಸರ್, ಹುಡುಗರು ಹುಡುಗಿನ ತೀಟ್ಲೆ ಮಾಡಿದ್ರೆ ಅವ್ರ ಬಟ್ಟೆನ ಬಿಚ್ಚಿ ಊರೆಲ್ಲ ಮೇಲೆ ಅಡಿಗೆ ಮಾಡ್ತೀರಾ? ಚೆನ್ನಾಗಿದೆ. ಅದೇ ಹುಡುಗಿ ಮಾಡಿದ್ರೆ ಹೋಗು ಅಂತ ಬಿಟ್ಬಿಡೋದಾ? ನಿನ್ನ ಐಡಿಯಾ ಪ್ರಕಾರ ಇದಕ್ಕೆ ಏನ್ ಮಾಡ್ಬೇಕು ಅಂತೀಯಾ? ಅದು ಪಬ್ಲಿಕ್ ಆಗಿ ಹೇಳೋಗಿಲ್ಲ, ಸೆನ್ಸರ್ ಪ್ರಾಬ್ಲಮ್. ಸರ್ ಸ್ವಲ್ಪ ಕಿವಿ ಕೊಡಿ. ನಮ್ ಬಟ್ಟೆನು ಬಿಚ್ಚ ಹಾಕಿಸ್ಬಿಟ್ರೆ. ಹಲೋ ಮಮ್ಮಿ, ನಾನೇ ಮಾತಾಡ್ತಿರೋದು. ಓ ಬೇಬಿ, ಚೆನ್ನಾಗಿದ್ಯಮ್ಮ? ನಾನ್ ಹೇಳ್ದಾಗೆ ಡೈಟಿಂಗ್ ಎಲ್ಲ ಮಾಡ್ತಿದ್ಯಾ ತಾನೇ? ಹೆಣ್ಣಿಗೆ ಪರ್ಸನಾಲಿಟಿನೇ ಬಹಳ ಮುಖ್ಯ. ಅದನ್ನ ನಾವು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕಮ್ಮ. ಮಾಡ್ತಿದೀನಿ ಮಮ್ಮಿ. ಹಾಗೆ ಜಾಗಿಂಗ್ ಹೋಗುವಾಗ ಒಂದ್ ಡ್ರೆಸ್ಸು, ಕಾಲೇಜ್ ಹೋಗುವಾಗ ಒಂದ್ ಡ್ರೆಸ್ಸು, ಕಾಲೇಜಿಂದ ಬಂದ್ಮೇಲೆ ಒಂದ್ ಡ್ರೆಸ್ಸು, ಸಾಯಂಕಾಲ ಒಂದ್ ಡ್ರೆಸ್ಸು, ರಾತ್ರಿ ಮಲ್ಕೊಳ್ಳುವಾಗ ಮಲೇಷ್ಯಾದಿಂದ ತಂದ್ಕೊಟ್ಟಿದ್ದೀನಲ್ಲ ಆ ನೈಟಿಗಳನ್ನೇ ಹಾಕೊಂಡ್ ಮಲ್ಕೋಬೇಕು. ನಿನ್ನ ಯಾರ್ ನೋಡಿದ್ರು ಯಾರಿವಳು, ಯಾರ್ ಮಗಳು? ಓ, ಅಂಬಾಪುರದ ಅನ್ನಪೂರ್ಣೇಶ್ವರಿ ಅವರ ಮಗಳಲ್ವೇ ಅಂತ ಎಲ್ರು ಬಾಯಲ್ಲೂ ನನ್ನ ಹೆಸರೇ ಓಡಾಡ್ತಿರ್ಬೇಕು. ಅಯ್ಯೋ ಮಮ್ಮಿ, ನನಗದೆಲ್ಲ ಅರ್ಥ ಆಯ್ತು. ಈಗ ನಾನು ಯಾಕೆ ಫೋನ್ ಮಾಡಿದ್ದೀನಿ ಅಂತ ಕೇಳು. ಶಿವು ಅಂತ ಒಬ್ಬ ಟ್ಯಾಕ್ಸಿ ಡ್ರೈವರು ನನಗ್ ಪಬ್ಲಿಕ್ ರೋಡ್ ನಲ್ಲಿ ಅವಮಾನ ಮಾಡಿದ್ದಾನೆ. ಏನು, ನಿನಗ ಅವಮಾನ ಮಾಡಿದಾನ? ಯೋಚನೆ ಮಾಡ್ಬೇಡ ಬೇಬಿ, ಎಷ್ಟು ದುಡ್ಡಾದ್ರೂ ಸರಿ, ನಾನ್ ಕಳಿಸ್ತೀನಿ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬನ್ನದಘಟ್ಟ ಝೂನಲ್ಲಿ ಏನ್ ಅದೇ ಸರ್, ಲಯನ್ ಸಫಾರಿ, ಟೈಗರ್ ಸಫಾರಿ ಎಲ್ಲ ಪ್ರಾಣಿಗಳು ಚೆನ್ನಾಗಿದೆ, ಹೋಗಿ ನೋಡ್ಬೋದಾ? ಥ್ಯಾಂಕ್ ಯು. ಕಾಪಾಡಿ, ಕಾಪಾಡಿ, ಕಾಪಾಡಿ. ಯಾವ್ದೋ ಹುಡುಗಿ ಆಪತ್ನಲ್ಲಿದ್ದಾಳೆ, ಅವಳನ್ನ ಕಾಪಾಡಿ ದೊಡ್ಡ ಹೀರೋ ಅನ್ನಿಸ್ಕೋಬೇಕು ಅಂತ ಬಂದ್ಯಾ? ಈಗ ನಿಜವಾಗ್ಲೂ ಆಪತ್ನಲ್ಲಿರೋದು ಹುಡುಗಿ ಅಲ್ಲ, ಹುಡುಗ. ಅಂದ್ರೆ ನೀನು. ಹೇಯ್, ಬೆನ್ ಹಿಂದೆ ಇರೋ ಈ ಜಡೆಗೆ ಇಷ್ಟು ಪೊಗಿರ್ಬೇಕಾದ್ರೆ ಮುಖದ ಮೇಲೆ ಇರೋ ಈ ಮೀಸೆಗೆ ಇನ್ನೆಷ್ಟು ಪೊಗಿರ್ಬೇಡ. ಏಯ್, ಈ ಮೋಹಿನಿ ಕೆಪಾಸಿಟಿ ಏನು ಅಂತ ಇಡೀ ಅಂಬಾಪುರಕ್ಕೆ ಗೊತ್ತು. ಹತ್ತೇರಿ ಜಂಪರ್ ಮೇ ಬಂಪರ್. ಹೇಯ್, ನಿನ್ ಕೆಪಾಸಿಟಿ ಏನು ಅಂತ ಕೇವಲ ಅಂಬಾಪುರಕ್ಕೆ ಮಾತ್ರ ಗೊತ್ತು. ಆದ್ರೆ ನಾನ್ ಯಾರು, ನನ್ ಕೆಪಾಸಿಟಿ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಆಹಾ. ನೋಡಿದ್ಯಾ, ನಿನಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಥ್ರಿಲ್ಲರ್ ಲೆವೆಲ್ ನಲ್ಲಿ ಒಂದು ಫೈಟ್ ಸೆಟಪ್ ಮಾಡಿದೀನಿ. ಪರವಾಗಿಲ್ಲ ಕಣೆ, ನಿನಗೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆ. ನಾವಿಬ್ರೇ ಫೈಟ್ ಮಾಡಿದ್ರೆ ಎಲ್ಲಿ ಸೆಕ್ಸಿ ಆಗಿರುತ್ತೋ ಅಂತ ಈ ತರ ಒಂದ್ ಸೆಟಪ್. ಏನ್ರಪ್ಪ, ದುಡ್ಡು ಕಾಸನ್ನ ಕರೆಕ್ಟ್ ಇಸ್ಕೊಂಡಿದ್ದೀರಾ? ಇವಾಗ ಈ ಹೀರೋ ನೆಲಕ್ಕೆ ಕಾಲ್ ಟಚ್ ಮಾಡದೆ ನಿಮ್ಮನ್ನೆಲ್ಲ ಹೇಗ್ ಬೆಂಡ್ ತೆಗಿತಾನೆ ಅಂತ ನೋಡಿ. ನೆಲಕ್ಕೆ ಕಾಲ್ ಟಚ್ ಮಾಡಲ್ಲ ಅಂದ್ಯಲ್ಲ ಈಗ? ಹೇಯ್, ನನ್ನ ಮಗನೇ ಕೇಳಿ ನೋಡಲ್ಲ. ಅಲ್ಲೇ ನೋಡ್ತೀಯ, ಅಲ್ಲಿ ನೋಡಿ.
ನೀ ಎಂತ ಥ್ರಿಲ್ಲರ್ ಲೆವೆಲ್ ಫೈಟ್ ಸೆಟಪ್ ಮಾಡಿದ್ರು ಹೀರೋನ ಕರೆ ಥ್ರಿಲ್ಲಿಂಗ್ ವಿನ್ ಮಾಡೋದು. ನೋಡೋ, ನೀನು ಹೆಣ್ಣು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರೆ ಒಂದೇ ಏಟು ಕೊಟ್ರೆ ಓಪನ್ ಮಾಡ್ಬೇಕು ಬಾಕ್ಸ್. ಬನ್ನಿ. ಥು, ನೀವೆಲ್ಲ ವೇಸ್ಟ್. ನಮ್ಮನ್ನೇನ್ ಹೊಡೆಯಕ್ ಕರ್ಕೊಂಬಂದೋ ಇಲ್ಲ ಅವನ ಹತ್ರ ಒದಸ್ಕೊಳಕ್ ಕರ್ಕೊಂಬಂದೋ? ನೀ ಕೊಟ್ಟು ದುಡ್ಡಿಗಿಂತ ಏಟೇ ಜಾಸ್ತಿ ಆಯ್ತು, ಬ್ಯಾಲೆನ್ಸೇ ಆಗಿಲ್ಲ. ಆ ಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರೋ?